ಲೈಫ್ ಅಲ್ಲಿ ಏನೇ ಕಷ್ಟ ಇದ್ರು ಈ ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ. ಯಾರೇ ಏನೇ ಕಷ್ಟ ಅಂತ ಗೌಡ್ಗೆರೆಯಲ್ಲಿರೋ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಬಂದು ಸತತ 7 ಭಾನುವಾರ ಭಕ್ತಿಯಿಂದ ಕೈ ಕಟ್ಟಿದ್ರೆ ಅವ್ರ ಕಷ್ಟಗಳು ನಿವಾರಣೆ ಆಗುತ್ತೆ. ಬಸಪ್ಪನ ಆಶೀರ್ವಾದ ಪಡ್ಕೊಂಡ್ರೆ ನಿಮ್ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತೆ. ಬಸಪ್ಪನ ತೀರ್ಥ ಸ್ನಾನ ಮಾಡಿಸಿದ್ರೆ ಕಾಯಿಲೆ ಕಸಾಲೆ ರೋಗ ರುಜಿನಗಳು ಕಮ್ಮಿ ಆಗುತ್ತೆ. ನಿಮ್ಮ ಹತ್ರ ಯಾರಾದ್ರೂ ಸಾಲ ಇಸ್ಕೊಂಡ್ ಕೊಡ್ತಿಲ್ಲ ಅಂದ್ರೆ ಈ ದೇವ್ರ ಕಲ್ ಮೇಲೆ ₹1 ಕಾಯಿನ್ ಇಟ್ರೆ ಬೇಗ ಸಾಲ ವಾಪಸ್ ಬರುತ್ತಂತೆ. ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿದಿನ ವರ್ಷದ 365 ದಿನ ಅನ್ನದಾಸೋಹ ನಡೆಯುತ್ತೆ. ಬೆಳಗ್ಗೆ 4 ಗಂಟೆಗೆ ಒಲೆ ಹಚ್ಚಿದ್ರೆ ಸಂಜೆವರೆಗೂ ಒಲೆ ಉರಿತಾನೆ ಇರುತ್ತೆ. ಬಂದವರು ಯಾರು ಹಸ್ಕೊಂಡು ಹೋಗಲ್ಲ, ತೃಪ್ತಿಯಿಂದ ಸಾವಿರಾರು ಜನ ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ತಾಯಿಗೆ ವಿಶೇಷ ಪೂಜೆ ನಡೆಯುತ್ತೆ. ಹಬ್ಬ ಹರಿದಿನ, ಹುಣ್ಣಿಮೆ, ಅಮಾವಾಸ್ಯೆ ದಿನ ಲಕ್ಷಾಂತರ ಜನ ಸೇರ್ತಾರೆ. ತಾಯಿಗೆ 7 ವಾರ ಅರ್ಕೆಕಾಯಿ ಕಟ್ಟಿ ಬೆಲ್ದಾರ್ತಿ ಮಾಡಿದ್ರೆ ಕೋಟಿ ಸಾಲ ಇದ್ರೂ ತೀರುತ್ತೆ. ಉಪ್ಪಿನಾರ್ತಿ ಮಾಡಿದ್ರೆ ನೀವ್ ಅನ್ಕೊಂಡಿದ್ ನೆರವೇರುತ್ತೆ. ನೀವ್ ಬೇಡಿದ್ದೆಲ್ಲ ತಾಯಿ ಚಾಮುಂಡೇಶ್ವರಿ ತಾಯಿ ಕೊಡ್ತಾಳೆ ಅನ್ನೋದು ಇಲ್ಲಿ ಬರೋ ಪ್ರತಿಯೊಬ್ಬ ಭಕ್ತರ ನಂಬಿಕೆ. ಅದಕ್ಕೋಸ್ಕರ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಈ ಪುಣ್ಯ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ವಿಶ್ವದಲ್ಲಿ ಅತಿ ಎತ್ತರ ಪಂಚಲೋಹದಿಂದ ನಿರ್ಮಿಸಿರೋ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಈಗ ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸೇರಿದೆ. ನಿಮ್ಗೂ ಕೂಡ ಏನೇ ಕಷ್ಟ ಇದ್ರು ಒಂದ್ಸರಿ ಚನ್ನಪಟ್ಟಣ ಗೌಡ್ಗೆರೆಯಲ್ಲಿರೋ ಈ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ಬನ್ನಿ. ಹಾಗೆ ಬಂದಿರೋರು ನಿಮ್ಗೆ ಬಂದ್ಮೇಲೆ ಏನ್ ಒಳ್ಳೇದಾಗಿದೆ ಅಂತ ಕಮೆಂಟ್ ಮಾಡಿ.